ಕಬ್ಬಿಣದ ಪೈಪುಗಳಿಂದ ಸಾಗಿಸ್ತಾ ಇದ್ದ ಪಿಕಪ್ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಪಲ್ಟಿಯಾದ ಘಟನೆ ದಾಪೋಕ್ಲುವಿನಲ್ಲಿ ನಡೆದಿದೆ. ದಾಪೋಕ್ಲು ಪಟ್ಟಣದ ಮಾರುಕಟ್ಟೆ ಬಳಿ ನಿರ್ಮಾಣವಾಗ್ತಾ ಇರುವ ಕಟ್ಟಡವೊಂದರ ಕಾಮಗಾರಿಗೆ ಕಬ್ಬಿಣದ ಪೈಪುಗಳಿಂದ ಸಾಗಿಸ್ತಾ ಇದ್ದ ಪಿಕಪ್ ವಾಹನ ದಾಪೋಕ್ಲು ಪೊಲೀಸ್ ಠಾಣೆಗೆ ತೆರಳುವ ರಸ್ತೆ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಗೊಂಡಿದೆ. ಅಪಘಾತದ ಸಂದರ್ಭ ಅಕ್ಕಪಕ್ಕದಲ್ಲಿ ಜನರ ಸಂಚಾರ ಇಲ್ಲದೇ ಇರುವುದರಿಂದ ಭಾರೀ ಅನಾಹುತ ತಪ್ಪಿದ್ದು, ಪಿಕಪ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪಲ್ಟಿಯಾದ ಪಿಕಪ್ ವಾಹನವನ್ನು ಸಾರ್ವಜನಿಕರ ಸಹಕಾರದೊಂದಿಗೆ ತೆರವುಗೊಳಿಸಲಾಯಿತು. ಕೊಡಗು ಚಾನೆಲ್ ವರದಿ ಜಕರಿಯಾ, ದಾಪೋಕ್ಲು.